ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಟಾಟಾ ಕ್ಯಾಪಿಟಲ್ ಬೋರ್ಡ್ ಅಪ್ರೂವ್ಸ್ IPO ಪ್ಲಾನ್ಸ್. ಟಾಟಾ ಕ್ಯಾಪಿಟಲ್ ಬೋರ್ಡ್ ಆಫ್ ಡೈರೆಕ್ಟರ್ಸು IPO ಪ್ಲಾನನ್ನು ಅಪ್ರೂವ್ ಮಾಡಿದರೆ 23 ಕೋಟಿ ಫ್ರೆಶ್ ಇಶ್ಯೂ ಆಗಿ ಈಕ್ವಿಟಿ ಶೇರ್ಸ್ನ ಸೇಲ್ ಮಾಡ್ತಾರೆ, ಹಾಗೂ ಆಫರ್ ಫಾರ್ ಸೇಲು ಇರುತ್ತೆ. ಅದರ ಮುಂಚೆ ರೈಟ್ಸ್ ಇಶ್ಯೂನೂ ಒಂದು ಇರುತ್ತೆ. 1504 crores ಬರ್ತು ರೈಟ್ಸ್ ಇಶ್ಯೂ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಮಾಡ್ತಾರೆ. ಟಾಟಾ ಗ್ರೂಪು RBI ರೂಲ್ಸ್ ಪ್ರಕಾರನೇ ಈ ಏನು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ಗೆ ಕಂಪಲ್ಸರಿ ಲಿಸ್ಟಿಂಗ್ ಮಾಡಬೇಕು. ಅದು ಸೆಪ್ಟೆಂಬರ್ 2025 ಅಷ್ಟರೊಳಗೆ ಅವರ ಒಂದು ಡೆಡ್ಲೈನ್ ಇದೆ. ಅದರ ಮುಂಚೆ ಈಗ ಲಿಸ್ಟ್ ಮಾಡೋ ಪ್ಲಾನ್ಸ್ ಇದೆ. ಬಜಾಜ್ ಹೌಸಿಂಗ್ ಫೈನಾನ್ಸು ಇದೇ ಥರನೇ ಲಾಸ್ಟ್ ಇಯರ್ ಲಿಸ್ಟ್ ಆಗಿತ್ತು. ಅವರು ಕಂಪಲ್ಸರಿ ಆಗಿ ಲಿಸ್ಟ್ ಆಗಬೇಕು ಅಂತ RBI ಹೇಳಿದರು. ಟಾಟಾ ಕ್ಯಾಪಿಟಲ್ದು ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟು 1,58,479 crores ಆಸ್ ಆನ್ 2024 ಮಾರ್ಚು. ಹಾಗೂ ಈ ಒಂದು ಕಂಪ್ನಿಯಲ್ಲಿ ಟಾಟಾ ಸನ್ಸ್ದು ದೊಡ್ಡ ಸ್ಟೇಕು 92.83%, ಹಾಗೂ ರಿಮೈನಿಂಗ್ ಸ್ಟೇಕು ಬೇರೆ ಬೇರೆ ಟಾಟಾ ಗ್ರೂಪ್ ಕಂಪ್ನೀಸ್ ಹೋಲ್ಡ್ ಮಾಡ್ತಾ ಇದೆ. ನ್ಯೂಸ್ ನಂಬರ್ 2. ಸೆಬಿ ಪ್ರಪೋಸಸ್ ಫ್ರೆಶ್ ಸ್ಟೆಪ್ಸ್ ಟು ಟೈಟನ್ F&O ರೂಲ್ಸ್. ಸೆಬಿ ಕೆಲವು ರೂಲ್ಸನ್ನು ತಗೊಂಡು ಬರ್ತಾ ಇದ್ದಾರೆ ಸೊ ದಟ್ ಕೆಲವು ಸ್ಪೆಸಿಫಿಕ್ ಇನ್ಸ್ಟಿಟ್ಯೂಷನ್ಸು, ದೊಡ್ಡ ಇನ್ಸ್ಟಿಟ್ಯೂಷನ್ಸು ಒಂದು ಕಂಪ್ನಿದು ಡೆರಿವೇಟಿವ್ಸಲ್ಲಿ ಜಾಸ್ತಿ ಪೊಸಿಷನ್ ತೊಗೊಳ್ಳಿಕ್ಕೆ ಆಗಬಾರ್ದು ಅಂತ. ಯಾಕಂದರೆ ಕೆಲವು ಸತಿ ಏನಾಗುತ್ತೆ, ಒಂದು ದೊಡ್ಡ ಪೊಸಿಷನ್ ತೊಗೊಂಡ್ರೆ ಅವರೇ ಆ ಪರ್ಟಿಕ್ಯುಲರ್ ಆಪ್ಷನ್ಸ್ ಕಾಂಟ್ರಾಕ್ಟನ್ನು ಕಂಟ್ರೋಲ್ ಮಾಡ್ಬೋದು. ಕೆಲವು ನ್ಯೂ ಪ್ರಪೋಸಲ್ಸ್ ಅಕ್ಟೋಬರಲ್ಲೇ ಅವರು ಇಂಪ್ಲಿಮೆಂಟ್ ಮಾಡಿದರು. ಅದರಿಂದ ಸುಮಾರು ರಿಟೇಲ್ ಇನ್ವೆಸ್ಟರ್ಸ್ಗೆ ಅದೊಂದು ಬ್ಯಾರಿಯರ್ ಆಯಿತು, ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಆಯಿತು ಫ್ಯೂಚರ್ಸ್ ಆಪ್ಷನ್ಸ್ ಮಾಡಲಿಕ್ಕೆ ಅಂತ. ಯಾಕಂದರೆ ಸೆಬಿ ಸ್ಟಡಿ ಪ್ರಕಾರ ಜಾಸ್ತಿ ಜನ ಫ್ಯೂಚರ್ಸ್ ಆಪ್ಷನ್ಸ್ ಲಾಸ್ ಮಾಡ್ಕೊಳ್ತಾರೆ. ಇನ್ಫ್ಯಾಕ್ಟ್ 93% ಆಫ್ ದ ಇನ್ವೆಸ್ಟರ್ಸ್ ಲಾಸ್ ಮಾಡ್ತಾರೆ ಫ್ಯೂಚರ್ಸ್ ಆಪ್ಷನ್ಸಲ್ಲಿ. ಇದಕ್ಕೋಸ್ಕರನೇ ಸ್ಲೋ ಆಗಿ ಸೆಬಿ ಹೊಸ ಸ್ಟೆಪ್ಸ್ ತಗೊಳ್ತಾ ಇದ್ದಾರೆ ಸೊ ದಟ್ ಆದಷ್ಟು ಈ ಮಾರ್ಕೆಟನ್ನು ಯಾರು ದೊಡ್ಡ ಕ್ಯಾಪಿಟಲ್ ಇಟ್ಕೊಂಡವರು, ಯಾರು ಇನ್ಸ್ಟಿಟ್ಯೂಷನ್ಸ್ ಇದ್ದಾರೆ ಅವರು ಮಾತ್ರ ಮಾಡಲಿ. ಯಾಕಂದರೆ ಅವ್ರ ಲಾಸ್ ಟೇಕಿಂಗ್ ಕೆಪಾಸಿಟಿನೂ ಜಾಸ್ತಿ ಇರುತ್ತೆ. ನ್ಯೂಸ್ ನಂಬರ್ 3. ಏರ್ಟೆಲ್ ಟಾಟಾ ಪ್ಲೇ ಪ್ಲಾನ್ ಮರ್ಜರ್. ಎಕನಾಮಿಕ್ ಟೈಮ್ಸ್ ಒಂದು ರಿಪೋರ್ಟ್ ಪ್ರಕಾರ ಭಾರತಿ ಏರ್ಟೆಲ್ದು DTH ಡಿವಿಷನ್ ಏರ್ಟೆಲ್ ಡಿಜಿಟಲ್ TV ಅವರು ಟಾಟಾ ಪ್ಲೇ ಅಥವಾ ಟಾಟಾ ಸ್ಕೈ ಅಂತ ಮುಂಚೆ ಏನು ಕರೀತಾ ಇದ್ರು, ಅದರ ಆ ಎರಡು ಕಂಪ್ನೀಸನ್ನು ಮರ್ಜ್ ಮಾಡ್ತಾರಂತ. ಈ ಮರ್ಜರ್ ಆದಮೇಲೆ ಮೆಜಾರಿಟಿ ಸ್ಟೇಕು ಏರ್ಟೆಲ್ ಹತ್ರನೇ ಇರುತ್ತೆ 52 to 55%, ಹಾಗೂ ಟಾಟಾ ಪ್ಲೇ ಶೇರ್ ಹೋಲ್ಡರ್ಸ್ ಹತ್ರ ಬಾಕಿ ಸ್ಟೇಕ್ ಇರುತ್ತೆ 45 to 48%. ರೀಸೆಂಟಾಗಿ ನಿಮ್ಗೆ ಗೊತ್ತಿದ್ದಾಗೆ ರಿಲಯನ್ಸ್ ಮತ್ತು ಡಿಸ್ನಿ ಅವರು ಮರ್ಜ್ ಮಾಡಿಕೊಂಡು ಜಿಯೋ ಸ್ಟಾರ್ ಅಂತ ಒಂದು ದೊಡ್ಡ ಮೀಡಿಯಾ ಕಂಪ್ನಿ ಮಾಡಿದ್ದಾರೆ. ಅದೇ ಥರ 2016 ಡಿಶ್ TV ಮತ್ತು ವಿಡಿಯೋಕಾನ್ ಮರ್ಜ್ ಆಗಿ ಒಂದು ದೊಡ್ಡ ಎಂಟಿಟಿ ಕ್ರಿಯೇಟ್ ಮಾಡಿದರು. ಏರ್ಟೆಲ್ ಡಿಜಿಟಲ್ TVಗೆ ಟಾಟಾ ಪ್ಲೇ ಅವರ 1.9 crore ಕಸ್ಟಮರ್ಸಿಗೆ ಆಕ್ಸೆಸ್ ಸಿಗುತ್ತೆ, ಹಾಗೂ 50 lakh ಬ್ರಾಡ್ಬ್ಯಾಂಡ್ ಕಸ್ಟಮರ್ಸ್ದು ಆಕ್ಸೆಸ್ ಸಿಗುತ್ತೆ. ಈ ಕಂಬೈನ್ಡ್ ಎಂಟಿಟಿ ಏರ್ಟೆಲ್ ಡಿಜಿಟಲ್ TV ಪ್ಲಸ್ ಟಾಟಾ ಪ್ಲೇ ಅವರ ಕಸ್ಟಮರ್ಸ್ ಟೋಟಲ್ ಇರೋದು 3.5 crores, ಹಾಗೂ ರೆವೆನ್ಯೂ 7,000 crores ಜಾಸ್ತಿ ಇದೆ. ಈ ಎರಡು ಕಂಪ್ನಿದು ವ್ಯಾಲ್ಯೂಯೇಷನು 6,000 ರಿಂದ 7,000 ಕೋಟಿ ಈಚ್ ಇದೆ. ಆ್ಯಕ್ಚುಲಿ ಮುಂಚೆ ಟಾಟಾ ಪ್ಲೇ ಅವರ ಒಂದು ವ್ಯಾಲ್ಯೂಯೇಷನ್ ತುಂಬ ಜಾಸ್ತಿ ಇತ್ತು, $3 billion ಅಥವಾ 25,000 crores ಜಾಸ್ತಿ ಇತ್ತು. ಆದರೆ ಕೋವಿಡ್ ಆದಮೇಲೆ ಸ್ಲೋ ಆಗಿ ಅವರ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿದೆ. ಅದರಿಂದ ಅವರ ವ್ಯಾಲ್ಯೂಯೇಷನ್ ಸದ್ಯಕ್ಕೆ ಓನ್ಲಿ ಅರೌಂಡ್ $1 billion ಅಥವಾ 8,500 crores. ನ್ಯೂಸ್ ನಂಬರ್ 4. ನಿಫ್ಟಿ ಪಾಸಿಟಿವ್ 7 out of 10 times ಇನ್ ಮಾರ್ಚ್. JM ಫೈನಾನ್ಷಿಯಲ್ ಅವರ ರಿಸರ್ಚ್ ಪ್ರಕಾರ ನಿಫ್ಟಿ 50 ಇಂಡೆಕ್ಸು ಮಾರ್ಚ್ ತಿಂಗಳಲ್ಲಿ ಲಾಸ್ಟ್ 10 yearsಲ್ಲಿ 7 times ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. ಹಾಗೂ ಕೋವಿಡ್ ಟೈಮು ಮಾರ್ಚ್ 2020 23% ಬಿದ್ದಿತ್ತು ನಿಫ್ಟಿ ಇಂಡೆಕ್ಸು. ಅದನ್ನು ಬಿಟ್ಟರೆ ಆವ್ರೇಜ್ ರಿಟರ್ನ್ಸ್ ಮಾರ್ಚಲ್ಲಿ ನಿಫ್ಟಿ ಇಂಡೆಕ್ಸಿಗೆ 2.3%. ಮಾರ್ಚ್ ತಿಂಗಳಿಗೆ JM ಫೈನಾನ್ಷಿಯಲ್ ಅವರ ರಿಸರ್ಚ್ ಪ್ರಕಾರ ನಿಫ್ಟಿ ಆಟೋ ಇಂಡೆಕ್ಸು 7 times out of 10 ಅದು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಅದೊಂದು ಡೇಟಾ, ಇಂಟ್ರೆಸ್ಟಿಂಗ್ ಡೇಟಾ ನೋಡಬೇಕಾಗತ್ತೆ. ಮಾರ್ಚ್ ತಿಂಗಳಲ್ಲಿ ಏನಾದರೂ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಗುತ್ತೆ ಅಂತ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಮಾರುತಿ ಸುಜುಕಿ ಅವರ ಕಾರ್ಕೋಡಾ ಪ್ಲಾಂಟು ಹರಿಯಾಣದಲ್ಲಿರೋದು, ಅಲ್ಲಿ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಫೇಸ್ 1 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ ಆ್ಯನ್ಯುಯಲ್ ಪ್ರೊಡಕ್ಷನ್ 2.5 lakh ಯೂನಿಟ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಮಾರುತಿ ರೀಸೆಂಟಾಗಿ ಅವರ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆನೂ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಈ ವಿಟಾರ ಅಂತ. ಹಾಗೂ ಈ ಪರ್ಟಿಕ್ಯುಲರ್ ಎಲೆಕ್ಟ್ರಿಕ್ ಕಾರು 100 ಕಂಟ್ರಿಗೆ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಇಂಡಿಯಾದಿಂದ. ಹಾಗೂ ಅವರ ಏಮ್ ಏನಿದೆ ಅಂದರೆ ಫಸ್ಟ್ ಇಯರ್ ಆಫ್ ಆಪರೇಷನ್ಸಲ್ಲೇ ಅವರು ನಂಬರ್ 1 EV ಮೇಕರ್ ಇನ್ ಇಂಡಿಯಾ ಆಗಬೇಕು ಅಂತ. ನಾಳೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ ರಜೆ, ಯಾಕಂದರೆ ಮಹಾಶಿವರಾತ್ರಿ. ಸೊ ಥರ್ಸ್ಡೇ ನೆಕ್ಸ್ಟ್ ವರ್ಕಿಂಗ್ ಡೇ ಫಾರ್ ಸ್ಟಾಕ್ ಮಾರ್ಕೆಟ್ಸ್.
ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 6 ಪಾಯಿಂಟ್ ಡೌನು 22,548 ಕ್ಲೋಸ್ ಆಯಿತು. ಸೆನ್ಸೆಕ್ಸು 148 ಪಾಯಿಂಟ್ ಅಪ್ 74,602 ಕ್ಲೋಸ್ ಆಯಿತು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಸ್ ಎರಡೂ ಅಪ್ರಾಕ್ಸಿಮೇಟ್ಲಿ 0.5-0.6% ರೇಂಜಲ್ಲಿ ಡೌನ್ ಆಗಿತ್ತು ಇವತ್ತು. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಮಹೀಂದ್ರ 2.53% ಅಪ್, ಭಾರತಿ ಏರ್ಟೆಲ್ 2.5% ಅಪ್, ಬಜಾಜ್ ಫೈನಾನ್ಸ್ 1.6% ಅಪ್. ಟಾಪ್ ಲೂಸರ್ಸ್ ಹಿಂಡಾಲ್ಕೋ 3.49% ಡೌನು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 3.12% ಡೌನು, ಟ್ರೆಂಟ್ 2.09% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಕ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಅದಾನಿ ಪವರ್ 5.89% ಅಪ್, ಇನ್ಫೋ ಎಡ್ಜ್ 2.4% ಅಪ್, BHEL 1.66% ಅಪ್. ಟಾಪ್ ಲೂಸರ್ಸ್ ವರುಣ್ ಬೆವರೇಜಸ್ 4.69% ಡೌನು, ವೇದಾಂತ 3.21% ಡೌನು, ಬಜಾಜ್ ಹೋಲ್ಡಿಂಗ್ಸ್ 2.99% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 988 ಸ್ಟಾಕು, ಕಮ್ಮಿ ಆಗಿದ್ದು 1615, ಸೊ 38% ಅಪ್ 67% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI ಆ್ಯಂಡ್ DI ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 6,287 crores ನೆಟ್ ಸೇಲ್ಸ್ ನಿನ್ನೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,186 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8,809 per ಗ್ರಾಮು, ಸಿಲ್ವರ್ 101 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 87.19 rupees, €1 91.34. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ನಾರಾಯಣ ಹೃದಯಾಲಯ 1,515 52-week ಹೈ, ಕ್ಲೋಸಿಂಗ್ ಪ್ರೈಸ್ 1,466. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಡೆಲಿವರಿ 52-week low 260, closing price 262. PVR Inox 967 52-week low, closing price 984. Relaxo Footwear 428 52-week low, closing price 440. Point number 10, global cues today. Hong Kong markets 1.34% down, Japan 1.41% down, Germany 0.08% up, France 0.06% down, UK 0.25% ಅಪ್ ಆಗಿತ್ತು, ಹಾಗೂ ನ್ಯಾಸ್ಡ್ಯಾಕ್ 1.21% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.